ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ಶುಭ ದಿನಾಚರಣೆಯಂದು ಪ್ರಪಂಚದ ಎಲ್ಲ ಮಹಿಳೆಯರಿಗೆ ಚಾಮರಾಜನಗರದ ಸುದ್ದಿ ಬುದ್ಧಿ ದಿನಪತ್ರಿಕೆ ಮತ್ತು ಭಾರತ್ ಒನ್ ಕನ್ನಡ ಚಾನೆಲ್ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಚಾಮರಾಜನಗರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶಿಲ್ಪಾ ನಾಗರವರು ಇಂದು ಮಹಿಳೆಯರನ್ನು ಕುರಿತಂತೆ ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೆ ವಿವಿಧ ಮಜಲುಗಳಲ್ಲಿ ಮಾನವೀಯರ ಸಾಧನೆಯ ಮೇಲೆ ಬೆಳಕು ಚೆಲ್ಲುವುದರ ಮೂಲಕ ಅವರನ್ನು ಸ್ಮರಿಸಿಕೊಂಡು ಅವರ ಮಹಿಳೆಯರ ಸಾಧನೆಯ ಹಾದಿಗೆ ಪ್ರೋತ್ಸಾಹಿಸುವಂತಹ, ಹೂ ಚೆಲ್ಲುವಂತಹ ಮಹತ್ವದ ಕಾರ್ಯಕ್ರಮಕ್ಕೆ ಅವರನ್ನು ಒಟ್ಟಿಗಿದ್ದಾರೆ. ಅವರನ್ನು ಅತ್ಯಂತ ಹೃನ್ಮನದಿಂದ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸ್ವಾಗತ ಮಾಡ್ತೇನೆ. ಇಡೀ ವಿಶ್ವದಲ್ಲಿ ಆಕಾಶಕ್ಕೆ ನೆರಳನ್ನು ನೀಡುವಂತಹ ಬಹುದೊಡ್ಡ ವ್ಯಕ್ತಿತ್ವದ ಶಕ್ತಿಯನ್ನು ಕುರಿತು ಬಹಳಷ್ಟು ಕೆಲಸವನ್ನು ಮಾಡಿರುವಂತಹ ಭಾರತೀಯ ಆಡಳಿತ ಸೇವೆಯ ದಕ್ಷಾಧಿಕಾರಿಗಳಾದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಇಂದು ನಮ್ಮೊಟ್ಟಿಗೆ ಇದ್ದಾರೆ. ಮಹಿಳಾ ಪರವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ಅವರ ಏಳ್ಗೆಗೆ ಜಿಲ್ಲೆಯಾದ್ಯಂತ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಮೂಲಕ ಬಹಳಷ್ಟು ಸತ್ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಮೇಡಮ್, ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಸ್ಮಿತೆಯನ್ನು ಮತ್ತೆ ಮೆಲುಕು ಹಾಕುವುದರ ಮೂಲಕ ನಾವು ಆ ಔಚಿತ್ಯದ ಮಹತ್ವವನ್ನು ತಾವು ಹೇಗೆ ವ್ಯಕ್ತಪಡಿಸ್ತೀವಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದು ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರು ಕೂಡ. ಯಾಕಂದರೆ ಒಂದು ಹೆಣ್ಮಗಳಾಗಿ ಮಾತ್ರ ಅಲ್ಲ, ಒಂದು ಮಗಳಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ಜೊತೆಗೆ ಮಗಳಾಗಿ, ಸೊಸೆಯಾಗಿ, ತುಂಬ ವೇರಿಯಸ್ ರೋಲ್ಸ್ನಲ್ಲಿ ಹೆಣ್ಮಕ್ಳು ಇರ್ತಾರೆ, ಅಜ್ಜಿಯಾಗಿ ಕೂಡ. ಸೊ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಕಾಲಕಾಲಕ್ಕೆ ಪ್ರತಿ ವರ್ಷ ಕೂಡ ಹೆಚ್ಚು ಹೆಚ್ಚು ಉತ್ಸಾಹದಿಂದ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಚರಣೆ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಎವ್ರಿ ಡೇ ಇಸ್ ವುಮೆನ್ಸ್ ಡೇ. ನಾನು ಹೇಳಬೇಕು ಅಂದರೆ ಪ್ರತಿದಿನ ನಮ್ಮಲ್ಲಿ ಭಾರತದಲ್ಲಿ ಕೂಡ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚಾಗಿ ಬರ್ತಾ ಇದ್ದಾರೆ. ಮೊದಲು ಒಬ್ಬರು ಕಲ್ಪನಾ ಚಾವ್ಲಾ ಇದ್ದಾರೆ ಅಂತ ಹೆಮ್ಮೆ ಪಡ್ತಾ ಇದ್ವಿ. ಈಗ ಗಂಡು ಮಕ್ಕಳಿಗೆ ಪೈಪೋಟಿಯಾಗಿ ಸುಮಾರು ಎಲ್ಲ ಕ್ಷೇತ್ರದಲ್ಲೂ 30-40% ಮಹಿಳೆಯರು ಪ್ರವೇಶ ಮಾಡಿದ್ದಾರೆ. ಮಹಿಳಾ ದಿನಾಚರಣೆ ಅನ್ನೋದು ನಮಗೆ ಒಂದು ಹುಟ್ಟುಹಬ್ಬ ಎಲ್ಲದಕ್ಕಿಂತ ಒಂದು ಸುದಿನ. ಯಾಕಂದರೆ ಅವತ್ತಿನ ದಿನ ಒಂದು ವಾಟ್ಸಪ್ ಮೆಸೇಜ್ನಿಂದ ಹಿಡಿದು ಒಂದು ಗುಲಾಬಿ ಕೊಡೋವರೆಗೂ ಹಲವಾರು ಜನ ಹ್ಯಾಪಿ ವಿಮೆನ್ಸ್ ಡೇ, ಮಹಿಳಾ ಹಬ್ಬದ ಶುಭಾಶಯಗಳು ಹೇಳಿದಾಗ ಪ್ರತಿಯೊಂದು ಮಹಿಳೆಯೂ ಕೂಡ ಅವರು ನಡೆದು ಬಂದ ಹಾದಿ, ಅವರು ಮುಂದೆ ಹೋಗಬೇಕಾಗಿರುವಂಥ ಕನಸನ್ನ ಅವತ್ತು ನಾವು ನೆನಪು ಮಾಡ್ಕೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ಪಾಸಿಟಿವ್ ಡೇ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅವತ್ತು ವಿಶೇಷವಾಗಿ ತಾಯಂದಿರ ದಿನಾಚರಣೆಯ ದಿನ ತಾಯಂದಿರನ್ನ ಹೇಗೆ ನೋಡ್ತಾರೆ, ಮನೆಯಲ್ಲಿರೋರೆಲ್ಲರೂ ಸೇರಿ ಮಹಿಳೆಯರನ್ನ ಮತ್ತು ಹೆಣ್ಮಕ್ಳನ್ನ ಅವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾರೆ. ಅಂಗನವಾಡಿಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಎಲ್ಲ ಇಲಾಖೆಗಳು, ಎಲ್ಲ ವೃತ್ತಿಗಳಲ್ಲಿ ಅವತ್ತಿನ ದಿನ ವಿಶೇಷವಾಗಿ ಒಂದು ಮಹಿಳೆಯನ್ನ ಅವರ ಒಂದು ಜೀವನ ಮತ್ತು ಅವರ ಒಂದು ಸಕ್ಸಸ್, ಅವರ ಒಂದು ಆಶಯಗಳನ್ನ ಒತ್ತು ಕೊಟ್ಟು ನೆನಪು ಮಾಡಿಕೊಂಡು, ಹಾಗೆ ಮಹಿಳೆಯರ ಪಾತ್ರ ಈ ಸಮಾಜದಲ್ಲಿ ಎಷ್ಟು ಮುಖ್ಯ, ಒಂದು ಸಮಾಜದಲ್ಲಿ ಒಂದು ಮನೆಯಲ್ಲಿ ಮಹಿಳೆ ಪ್ರಮುಖವಾಗಿ ಜವಾಬ್ದಾರಿ ಹೊಂದಿರುವಂಥದ್ದು, ಎಲ್ಲರಿಗೂ ಒಂದು ದಾರಿದೀಪ ಆಗಿರುವಂಥದ್ದು ನೆನೆಸ್ಕೊಂಡು ಕೃತಜ್ಞತೆ ಹೇಳುವಂಥ, ಧನ್ಯವಾದ ಹೇಳುವಂಥ ದಿನ. ಸೊ ಎಲ್ಲ ಮಹಿಳೆಯರು, ನಮ್ಮ ಪೌರಕಾರ್ಮಿಕ ಹೆಣ್ಮಕ್ಳಿಂದ ಹಿಡಿದು ಯಾವುದೇ ಒಂದು ವೃತ್ತಿನಲ್ಲಿರುವಂಥವ್ರು, ಮನೆಯಲ್ಲಿರುವಂಥವ್ರು, ಖಂಡಿತ ರೈತ ಮಹಿಳೆಯರು. ನಾವು ರೈತರಂತ ಹೇಳಿದಾಗ ಹಲವಾರು ಬಾರಿ ಮಹಿಳೆಯರೇ ಹೆಚ್ಚಿನ ರೈತರಿದ್ದಾರೆ ಅಂತಲೂ ಬರ್ತಿರ್ತೀವಿ. ಸೊ ಎಲ್ಲ ವೃತ್ತಿಯ ಹೆಣ್ಮಕ್ಳು ಅವ್ರದೇ ಆದಂಥ ಒಂದು ಥರದಲ್ಲಿ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಸೆಲೆಬ್ರೇಟ್ ಮಾಡಿ, ನೀವು ಇಂಪಾರ್ಟೆಂಟು,
ಇವತ್ತಿನ ದಿನ ನಿಮ್ಮ ದಿನ ಅಂತ ಹೇಳಿ ಒಂದು ಸೆಲೆಬ್ರೇಟ್ ಮಾಡೋ ದಿನಕ್ಕೆ ನಾನು ಕೂಡ ಜೊತೆಯಾಗಿ ಧ್ವನಿಗೂಡಿಸ್ತಾ ಇದ್ದೀನಿ ನಿಮ್ಮ ಚಾನೆಲ್ ಜೊತೆ. ಹೌದು, ನಿಜ ಮೇಡಮ್. ಯಾಕೆ ಅಂತ ಅಂದ್ಬಿಟ್ರೆ, ಒಂದು ಪಕ್ಷಿಯ ಎರಡು ರೆಕ್ಕೆಗಳು ಹೇಗೋ ಹಾಗೆ ಪುರುಷ ಮತ್ತು ಮಹಿಳೆ, ಅಥವಾ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪರಸ್ಪರ ಮೌಲ್ಯಯುತವಾದಂತಹ ಬೆಳವಣಿಗೆ. ಹೀಗೆ ಆಂತರಿಕವಾಗಿ ಮಹಿಳೆ ನನಗನ್ಸಿರೋ ಅಥವಾ ನೀವು ಕಂಡಿರೋ ಹಾಗೆ ಆಂತರಿಕವಾಗಿ ಮತ್ತಷ್ಟು ವಿಕಾಸ ಆದರೆ ಬಹುತೇಕ ಸಮಾಜದ ಸ್ವಾಸ್ಥ್ಯವನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗಬಹುದೇನೋ ಅಂತ ಅನಿಸುತ್ತೆ. ತಮ್ಮ ಅನಿಸಿಕೆ? ಸೊ ಮೊದಲನೇದಾಗಿ ಮಹಿಳೆಯರು ಹೆಚ್ಚು ಅಥವಾ ಮೇಲು, ಪುರುಷರು ಹೆಚ್ಚು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ನೀವು ತುಂಬ ಅಚ್ಚುಕಟ್ಟಾಗಿ ಹೇಳಿದ್ರೆ ಸಮಾಜದಲ್ಲಿ ಅಂದರೆ ಎರಡೂ ರೆಕ್ಕೆಗಳು ಅಂತ, ಎರಡೂ ರೆಕ್ಕೆಗಳು ಕೂಡ ಒಂದು ಸಿಂಕ್ರಾನಿಸಿಟಿನಲ್ಲಿ ಬಡಿದ್ರೆ ಮಾತ್ರ ಪಕ್ಷಿ ಹಾರುತ್ತೆ. ಸೊ ಅದೇ ರೀತಿ ಇಬ್ಬರು ಒಟ್ಟಿಗೆ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾರು ನಾವು ಮುಂದೆ ನೀವು ಮುಂದೆ ಪೈಪೋಟಿ ಇಲ್ಲ. ಇಲ್ಲಿ 50% ವಿಮೆನ್ ಪಾಪ್ಯುಲೇಷನ್ ಇದೆ, ಆದರೆ ನಮ್ಮಲ್ಲಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ 50% ರೆಪ್ರೆಸೆಂಟೇಷನ್ ಇಲ್ಲ, ಅದು ಬರ್ತಾ ಇದೆ. ಈಗ ಪಾಲಿಟಿಕ್ಸ್ನಲ್ಲಿ ಇರ್ಬೋದು, ತುಂಬ ಕಡಿಮೆ ಮಹಿಳಾ ಮಿನಿಸ್ಟ್ರುಗಳು ಮತ್ತು MLAs ಇದ್ದಾರೆ. ಸರ್ವಿಸಸ್ಗೆ ಬಂದಾಗ 33-34% ಮಾತ್ರ ಮಹಿಳೆಯರಿದ್ದಾರೆ. ಪಂಚಾಯಿತಿಗಳಲ್ಲಿ ಕರ್ನಾಟಕದಲ್ಲಿ 50% ವಿಮೆನ್ ರಿಸರ್ವೇಷನ್ ಇರೋದ್ರಿಂದ 50% ಜನ ಕರ್ನಾಟಕದಲ್ಲಿ 1 ಲಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರಲ್ಲಿ 51,000-52,000 ಮಹಿಳೆಯರೇ ಇದ್ದಾರೆ. ಸೊ ಆಂತರಿಕವಾಗಿ ಖಂಡಿತ ಮಹಿಳೆಯರದ್ದು ಒಂದು ಐ ಥಿಂಕ್ ಹೋಪ್ ಅಂತ ಏನಿದೆ, ಡ್ರೀಮ್ ಅಂತ ಇದೆ, ಬರ್ತಾ ಇದೆ. ಮಹಿಳಾ ರೋಲ್ ಮಾಡೆಲ್ಗಳು ಹೆಚ್ಚಾಗ್ತಾ ಇದ್ದಾರೆ. ಕ್ರಿಕೆಟ್ನಲ್ಲೇ ನೋಡಿದ್ರೆ ಕರ್ನಾಟಕದ ಹೆಣ್ಣುಮಕ್ಕಳು, ವೇದ ಕೃಷ್ಣಮೂರ್ತಿ, ಈ ರೀತಿ ಕರ್ನಾಟಕದ ಹೆಣ್ಣುಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಈಗ ಒಂದು ನಾವು ಆ ರೀತಿ ಆಗ್ಬೋದು ಅನ್ನೋದಕ್ಕೆ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೋಲ್ ಮಾಡೆಲ್ಸ್ ಇದ್ರು, ರಾಷ್ಟ್ರ ಮಟ್ಟದಲ್ಲಿದ್ದರು, ರಾಜ್ಯ ಮಟ್ಟದಲ್ಲಿದ್ದರು. ಈಗ ಅದನ್ನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೆಲವು ಹೆಣ್ಣುಮಕ್ಕಳು ಒಂದು ಒಳ್ಳೆ ರೀತಿ ಸಕ್ಸಸ್ ಆಗಿರೋದನ್ನು ನೋಡಿಕೊಂಡು ಬೇರೆಯವ್ರಿಗೆ ಕೂಡ ಆಸ್ಪಿರೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಖಂಡಿತ ಒಂದು ಉತ್ಸಾಹ ಇದೆ, ಹುರುಪಿದೆ. ಅದೇ ರೀತಿ ಉತ್ಸಾಹ ಹುರುಪು ಮಾತ್ರ ಮೂಡಿಸೋದ್ರಾಗೋದಿಲ್ಲ, ಸಮಾಜದಲ್ಲಿ ಅವಕಾಶ ಕೂಡ ಕೊಡಬೇಕಾಗುತ್ತೆ. ಸೊ ಟಿವಿನಲ್ಲಿ ನೋಡ್ತಾರೆ ಮಹಿಳೆಯರು ಏನೇನೋ ಅಚೀವ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಸ್ವಂತ ಮನೆಯಲ್ಲಿ ನೀನು ಹೆಣ್ಮಕ್ಳು ನೀನು ಆಯ್ತು ಯಾಕೆ ಜಾಸ್ತಿ ಓದಬೇಕು ಮದುವೆ ಮಾಡ್ಕೊ ಅಂದರೆ ಅದು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದರಿಂದ ಅವರು ಶಕ್ತಿ ಮಹಿಳೆಯಲ್ಲ ಆಲ್ರೆಡಿ ಇದೆ. ಆ ಶಕ್ತಿ ಹೊರಬರೋದಕ್ಕೆ ಹೊಮ್ಮೋದಕ್ಕೆ ಸಮಾಜ ಅದಕ್ಕೆ ಒಂದು ಫೆಸಿಲಿಟೇಟ್ ಮಾಡಬೇಕು. ಸಮಾಜದ ಮುಖ್ಯ ಘಟಕ ಕುಟುಂಬ. ಆ ಕುಟುಂಬದಲ್ಲಿ ತಂದೆಯರು, ತಾತಂದಿರು, ಗಂಡಂದಿರು ಮತ್ತು ಗಂಡು ಮಕ್ಕಳು ಯಾರು ಇರ್ತಾರೆ, ಅಣ್ಣಂದಿರು, ತಮ್ಮಂದಿರು ಇರ್ತಾರೆ. ಖಂಡಿತ ಮಹಿಳೆಗೆ ಒಂದು ಸಕಾರಾತ್ಮಕವಾಗಿ ಆಲ್ರೆಡಿ ಇರೋ ಶಕ್ತಿನ ಅವರು ಪ್ರದರ್ಶನ ಮಾಡೋದಕ್ಕೆ, ಒಂದು ಒಳ್ಳೆ ರೀತಿ ಸ್ವಂತ ಜೀವನ ಮತ್ತು ಬೇರೆಯವ್ರನ್ನ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೇನೆ ಆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಮಾತನ್ನ ತಾವು ದಾಖಲಿಸಿದ್ರಿ. ಬಹುಶಃ ಪುರುಷ ಪ್ರಧಾನ ಸಮಾಜದಲ್ಲಿ ಅವಕಾಶವನ್ನ ಕೇಳೋದಕ್ಕಿಂತ ಅವರೇ ಪಡ್ಕೊಂಡು ಹೋಗುವಂಥದ್ದು ಆಗಬೇಕಾಗಿತ್ತು ಇಷ್ಟು ದಿನಮಾನಗಳಲ್ಲಿ ಅಂತ ನನಗನ್ಸೋದು. ಯಾಕೆಂದ್ರೆ ಕೊಡೋದಕ್ಕೆ ಪುರುಷರು ಏನನ್ನು ಕೂಡ ತಂದಿಲ್ಲ ಅಂತ ಸಮಾಜದಲ್ಲಿ ಬಹಳಷ್ಟು ಜ್ಞಾನವಂತರು ಅಥವಾ ಸಾಧು ಸಂತರು ಮತ್ತು ಸಮಾಜಮುಖಿ ಚಿಂತಕರು ಹೇಳಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾದರೆ ಬಹುಶಃ ಆ ನಿಟ್ಟಿನಲ್ಲಿ ಏನಾದರೂ ಬದಲಾವಣೆಗಳನ್ನು ಸ್ವಯಂಕೃತವಾಗಿ ಮಾಡಿಕೊಂಡು ಮುನ್ನಡೆಯೋದಕ್ಕೆ ಸಾಧ್ಯ ಇರುವಂತಹ ಮಾರ್ಗಗಳೇನಾದರೂ? ಎರಡು ವಿಷಯಗಳು ಇದರಲ್ಲಿ ಬರುತ್ತೆ. ಅವಕಾಶ ಅಂತ ಹೇಳಿದಾಗ ನಾವು ಅವ್ರಿಗೆ ಒಂದು ರಿಸರ್ವೇಷನ್ ಅಥವಾ ಆಪರ್ಚುನಿಟಿ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀವ, ಅಥವಾ ಅವರಿಗೆ ಒಂದು ಸ್ಥಳ ಮಾಡಿಕೊಡುವಂಥದ್ದು ನಾವು ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ಖಂಡಿತ ಅವಕಾಶ ಕೊಡಬೇಕು, ಪರ್ಮಿಷನ್ ತಗೋಬೇಕು, ಇನ್ನೊಬ್ರು ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವಕಾಶ ಅಂತ ಬಂದಾಗ ಮೊದಲನೇದಾಗಿ ಯಾಕೆ ಈಗ 50% ರಿಸರ್ವೇಷನ್ ಇದೆ ಗ್ರಾಮ ಪಂಚಾಯತಿಗಳಲ್ಲಿ. ರಿಸರ್ವೇಷನ್ ಇರೋದ್ರಿಂದ ಹೆಣ್ಮಕ್ಳು ಅಟ್ಲೀಸ್ಟ್ ಹೊಸ್ತಿಲ್ ದಾಟಿ ಹೊರಗಡೆ ಬರ್ತಾ ಇದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಒಂದು ರೀತಿ ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಮೊದಲನೇ ಬಾರಿ ಕಾಯ್ದೆ ಮೂಲಕ ಬೇರೆ ಬೇರೆ ರೀತಿಯ ಅವಕಾಶಗಳನ್ನ ಕೊಡಲೇಬೇಕಾಗುತ್ತೆ. ನೀವು ಎಲ್ಲಿ ರಿಸರ್ವೇಷನ್ ಇರೋದಕ್ಕೆ 50% ಮಹಿಳೆಯರಿದ್ದಾರೆ. ಮೊದಲೆಲ್ಲ ಮಹಿಳೆಯರಿದ್ರು, ಪ್ರಾಕ್ಸಿಯಾಗಿ ಅವರ ಗಂಡಂದಿರು, ಅಣ್ಣಂದಿರು ಮತ್ತು ತಂದೆಯರೇ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ಇನಿಷಿಯಲಿ ಅದು ಇರ್ಬೋದು. ಹೆಣ್ಣು ಮಕ್ಕಳು ಅವ್ರ ತಾಯಿನ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಏನಿದ್ದಾರೆ, ಮೊದಲು ಅವ್ರ ತಾಯಿ ಏನು ಮಾಡ್ತಾ ಇದ್ರು, ಒಲೆ ಮುಂದೆ ಕೂತ್ಕೊಂಡು ಒಲೆ ಓದ್ತಾ ಇದ್ರು, ತಂದೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು, ನೋಡ್ತಾ ಇದ್ರು. ಹೆಣ್ಮಕ್ಳು ಅದನ್ನೇ ನೋಡ್ತಾ ಬೆಳೀತಾ ಇದ್ರು. ಅಟ್ಲೀಸ್ಟ್ ಈಗ ರಿಸರ್ವೇಷನ್ ಇರೋದ್ರಿಂದ
ಪ್ರಾಕ್ಸಿಯಾಗಾದರೂ ಹೆಣ್ಮಕ್ಳು ಆಯ್ಕೆ ಆಗಿರೋದ್ರಿಂದ ಮೀಟಿಂಗ್ನ ಹೆಣ್ಮಕ್ಳೇ ಅಟೆಂಡ್ ಮಾಡಬೇಕು, ಮೀಟಿಂಗ್ ಅಟೆಂಡ್ ಮಾಡಬೇಕು, ಪ್ರಶ್ನೆ ಕೇಳಬೇಕು ಅಂದರೆ ಸ್ವಲ್ಪ ವಿಷಯ ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಅವರು ರಿಸರ್ವೇಷನ್ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವಕಾಶದಿಂದ ಅವರು ಮನೆಯಿಂದ ಹೊರಗಡೆ ಹೋಗಿ ಒಂದು ಸಮಾಜದಲ್ಲಿ ಒಂದು ತಿರುಗಾಡುವಂಥದ್ದು, ಒಂದು ಮೀಟಿಂಗ್ಗಳಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಗ್ರಾಮ ಸಭೆಯನ್ನು ಲೀಡ್ ಮಾಡುವಂಥದ್ದು ಮಾಡ್ತಾ ಇದ್ದಾಗ ಆ ಲೀಡರ್ಶಿಪ್ ರೋಲು ಅವರಲ್ಲಿನೂ ಕೂಡ ಬದಲಾವಣೆ ಬರ್ತಾ ಇದೆ. ಏನೇ ಹೆಸಿಟೇಟ್ ಮಾಡಿಕೊಂಡು ನನ್ನ ಗಂಡನ್ನೇ ಮಾಡಬೇಕಾಗತ್ತೆ ಅಂತಿದ್ರು ಕೂಡ ನಾನು RDPRನಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೀನಿ. 1ನೇ ವರ್ಷದಲ್ಲಿ ಆ ಹೆಣ್ಮಕ್ಳಿಗೆ ಇರುವಂಥ ಒಂದು ಭಯ, ನನಗೇನೂ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೆ ಗೊತ್ತಿದೆ, ನಮ್ಮ ತಂದೆ ಗೊತ್ತಿದೆ, ನನಗೇನೋ ಒಂದು ಗೆಲ್ಸ್ಬಿಟ್ಟಿದ್ದಾರೆ, ಅವ್ರನ್ನ ಕೇಳಿ ಮಾಡಬೇಕು ಅಂತ ಒಂದು ಗೊಂದಲಗಳು, ಒಂದು ಸ್ವಲ್ಪ ನಾನ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಲ್ಯಾಕ್ ಆಫ್ ಕಾನ್ಫಿಡೆನ್ಸು 5ನೇ ವರ್ಷಕ್ಕೆ ನಾವು ಬಂದು ನೋಡಿದಾಗ ತುಂಬ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ, ಜನರ ಜೊತೆ ಇನ್ನೂ ಒಂದು ಸಂಕೋಚ ಇಲ್ಲದೆ ವ್ಯವಹರಿಸ್ತಾ ಇರ್ತಾರೆ, ಹೆಚ್ಚಾಗಿ ಕಾಯ್ದೆಗಳ ಬಗ್ಗೆ ತಿಳ್ಕೊಂಡಿರ್ತಾರೆ, ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡು ಅವರು ಕೂಡ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇರ್ತಾರೆ. ಸೊ 2ನೇ ಬಾರಿ ಅವರೇನಾದ್ರೂ ಒಂದು ಆಯ್ಕೆ ಆದರೆ ಇನ್ನೂ ಹೆಚ್ಚಿಗೆ ಇಂಡಿಪೆಂಡೆಂಟ್ ಆಗಿ ನಡೆಸೋದು. ಸೊ ಈ ರೀತಿ ಸಂದರ್ಭಗಳಲ್ಲಿ ಅವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಕಾಶ ಪರ್ಮಿಷನ್ ಅನ್ನೋದಕ್ಕಿಂತ ಒಂದು ವೇದಿಕೆ ಕಲ್ಪಿಸ್ಕೊಡುವಂಥದ್ದು. ಸೊ ಪುರುಷ ಪ್ರಧಾನ ಸಮಾಜದಲ್ಲಿ ಇಷ್ಟು ವರ್ಷ ಎಲ್ಲ ಫೀಲ್ಡಲ್ಲೂ ಪುರುಷರೇ ಇರೋದ್ರಿಂದ, ಡಿಸಿಷನ್ ಮೇಕಿಂಗ್ ರೂಲ್ಸ್ನಲ್ಲಿ ಪುರುಷರೇ ಕೂತಿರೋದ್ರಿಂದ ಒಂದು ಅವಕಾಶ ಕಲ್ಪಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ, ವೇದಿಕೆ ಕಲ್ಪಿಸ್ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ರಿಸರ್ವೇಷನ್ ಇದ್ದಾಗ, KAS ಬೇರೆ ಪರೀಕ್ಷೆಗಳಲ್ಲಿ 33% ಮಹಿಳಾ ರಿಸರ್ವೇಷನ್ ಇದೆ, ಅಟ್ಲೀಸ್ಟ್ ಅವರು ಮನೆಯಿಂದ ಹೊರಗಡೆ ಬಂದು ಸಮಾಜದಲ್ಲಿ ಬರೋದಕ್ಕೆ ಅವರಿಗೆ ಅವಕಾಶ ಕಲ್ಪಿಸ್ಕೊಂಡಾಗುತ್ತೆ. 2ನೇದು ಬೇರೆ ಹೆಣ್ಮಕ್ಳು. ಈಗ ಒಂದು ಹೆಣ್ಮಕ್ಳು, ಈಗ ನಾವು IAS ಅಧಿಕಾರಿಯಾಗಿ UPSC ಎಕ್ಸಾಮ್ ಪಾಸ್ ಮಾಡಿ ಬಂದಿದ್ದೀವಿ. ನಾವು ಅಫ್ಕೋರ್ಸ್ ನಾವು ಸಾರ್ವಜನಿಕರು ಎಲ್ಲರೂ ನಮ್ಮ ಜನತೆನೇ, ನಾವು ರೈತರಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಡಿಸೇಬಲ್ಡ್ ಪೀಪಲ್ ಇರ್ಬೋದು, ಜೊತೆಗೆ ವಿಶೇಷವಾಗಿ ಮಹಿಳೆಯರು ಅಧಿಕಾರಿಗಳಾದಾಗ ಇನ್ನೂ ಹೆಚ್ಚಿನ ಸೆನ್ಸಿಟಿವಿಟಿ ಮಹಿಳೆಯರಿಗೆ ತೋರಿಸ್ತಾರೆ, ಮಕ್ಕಳಿಗೆ ತೋರಿಸ್ತಾರೆ ಅಂತ ಒಂದು ಸಮಾಜದಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೆಚ್ಚಾಗಿ ಮಹಿಳೆಯರು ಪುರುಷ ಅಧಿಕಾರಿಗಳಿಗಿಂತ ನಮ್ಮ ಹತ್ರ ಬಂದು ಅವರು ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಪುರುಷಾಧಿಕಾರಿ ಇದ್ದಾಗ ಗಂಡ ಬಂದು ಮಾತಾಡಿದಾಗ, ಮಹಿಳಾ ಅಧಿಕಾರಿ ಇದ್ದಾಗ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ಮಹಿಳೆಯರು ಸ್ವಲ್ಪ ಒಂದು ನಿಸ್ಸಂಕೋಚದಿಂದ ನಮಗೆ ಕೂಡ ಒಂದು ಸಮಸ್ಯೆಗಳನ್ನ ನಮ್ಮ ಸಿಟಿಸನ್ಸ್ ಹಂಚ್ಕೊಳ್ತಾರೆ. ಸೊ ಐ ಥಿಂಕ್ ಆ ಅವಕಾಶ ಮತ್ತು ಇದು ಸಿಕ್ಕಾಗ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಹಾಗೆಯೇ ನಾವು ಮಹಿಳಾ ಅಧಿಕಾರಿಗಳು ಅಥವಾ ಪಾಲಿಟಿಕ್ಸ್ನಲ್ಲಿ ಯಾರು ಲೀಡರ್ಶಿಪ್ ರೋಲ್ಸ್ನಲ್ಲಿ ಇರ್ತೀವಿ, ನಮಗೆ ಅವಕಾಶ ಸಿಕ್ಕಿ ನಾವಿಲ್ಲಿ ಬಂದಾಗ ಬೇರೆಯವ್ರಿಗೂ ಒಂದು ರೀತಿ ಅವಕಾಶ ಮಾಡಿಕೊಡುವಂಥದ್ದು, ಮೇಲಿಡಿದು ಎತ್ತುವಂಥದ್ದು ಮಾಡಬೇಕು ಅಂತ ನನಗೆ ಪರ್ಸ್ನಲಿ ಅನ್ಸುತ್ತೆ. ಸೊ ಖಂಡಿತ ನಮ್ಮಿಂದ ಬೇರೆಯವರಿಗೆ ಅನುಕೂಲ ಆಗಿ ನಾವು ರೋಲ್ ಮಾಡೆಲ್ ಮಾತ್ರ ಅಲ್ಲ, ಒಂದು ಫೆಸಿಲಿಟೇಟ್ ಅಂದರೆ ವಿಶೇಷವಾಗಿ ಆಸಕ್ತಿ ಕಾಳಜಿ ತೋರಿಸೋದ್ರಿಂದ ಬೇರೆಯವ್ರಿಗೆ ಕೂಡ ಮುಂದೆ ಬರೋದಕ್ಕೆ, ನಾವು ಅನುಕೂಲ ಮಾಡಿಕೊಡೋದಕ್ಕೆ ನಮಗೆ ಕೂಡ ಸಾಧ್ಯ ಆಗುತ್ತೆ.